ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವಿ ನೋಡ್ರಿ. ಪರಶುರಾಮ್ ಅನ್ನೋರು ಅವ್ರ ಮಗ ರಾಜುಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ. ಹಾಯ್ ರಾಜು ಅವ್ರಿ, ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ, ಆಯುರ್ವರಿಗೆ ಕೊಟ್ಟ ಭಗವಂತ ಕಾಪಾಡಲಿ ಅಂತಂದ ಭಗವಂತನ ಕೇಳ್ಕೊತೀನಿ ರೀ. ಬರೀ ಇವತ್ತಿನ ಕತೆ ಶುರು ಮಾಡ್ತೀನಿ ರೀ. ಇವ ಏನು ಬಿಸಿಲು ಏನು ತಾನ ಇವ ಅವಲ್ವ ಇವ 10 ಒಳಗೆ ಕೆಲಸ ಮುಗಿಸ್ಕೊಂಡ್ರೆ ಪಾಡ್ ನೋಡು. ಇಲ್ಲ ತಂದು ಇಂಥ ಬಿಸಿಲಿಗೆ ಕುಂತು ಒಗ್ಯಾನ ಮಾಡೋದು ಬಂಡೆ ತಿಕ್ಕೋದಕ್ಕತೆ ಎಲ್ಲರ ತಲೆ ಗಿರ್ರ ಸುತ್ತತ್ ನೋಡು ಬಿಸಿಲಿನ ಹೊಡೆತಕ್ಕೆ. ಇನ್ನೂ ಎಲ್ಲಿ ಬ್ಯಾಸಿಗೆ ಐತೆ ನೋಡು. ಇನ್ನೂ ಈಗ ಜನವರಿ ಯಾಕೆ ಬಂತು? ಶಿವರಾತ್ರಿ ಬರೋ ಟೈಮಿಗೆ ಬಿಸಿಲು ಚಲೋ ಆಕತಿ. ಇನ್ನೂ ಎಲ್ಲ ಐತೆ ನೋಡಿ ಶಿವರಾತ್ರಿ. ಎಂಥ ಬಿಸಿಲು ಐತಿ ಏನು ತಾನ. ಒಗ್ಯಾನ ಒಂದು ಮೊದ್ಲು ಬಡದು ಹಾಕಿದ್ದೆ ಚಲೋ ಆತು. ಇಲ್ಲ ತಂದ್ರೆ ಬಿಸಿಲಾಗ ಕುಂತು ಹೋಗಿದಾಕಿತ್ತು. ನೀಲ ದೌಡ ಹೋಗಿದ್ದು ಚಲೋ ಮಾಡಿದ್ಲು. ಶಗನಿತ್ತು ಒಂದಿಟ್ಟು ಕುಳ್ಳಾರ ಬಡ್ದಿದ್ರೆ ಒಲಿಗೆ ಹಾಕಿತ್ತು. ನಾಳೆ ಮುಂಜಾನೆ 7 ಬಡಿತೀನಿ. ಎಲ್ಲ ಕೆಲಸ ಮುಗಿಸಿ ರೊಟ್ಟಿ ಮಾಡಿ ಬಂದಕೆನ ಕುಳ್ಳು ಬಡಿತೀನಿ ಹೊರಗೆ. ಈ ಕೆಟ್ಟ ಬಿಸಿಲೈತಿ, ಈಗ ಎಲ್ಲಿ ನಿಂತು ಮಾಡೋದು ಬಿಸಿಲಾಗ. ಬಾಂಡೆ ತಿಕ್ಕಿ ಒಂಚೂರು ಮೊದ್ಲು ಹೋಗಿ ಕುಂದಿರ್ತೀನಿ. ಅಂತ ಜಳಕ್ಕೆ ಎಂಥ ತ್ರಾಸ ಆಗತ್ತೆ, ಸಂಗಟದಂಗೆ ಆಗತ್ತೆ ನೋಡು. ಕೆಲಸ ತಕಂಬ್ಲಕ್ಕ ಕೆಲಸ ಐತಿ ನೋಡ ಪಾರ್ವತಿ. ಬಾಂಡೆ ತಿಕ್ಕಕತ್ತಿದ್ ನೋಡು. ನಿಮ್ದು ಕೆಲಸ ಐತಿ ಕಮ್ಲಕ್ಕ. ಬಾಂಡ್ಯದ ತಿಕ್ಕೇನಿ ಅರ್ಬಿ ಮಗಳು ಒಗದು ಹಾಕ್ತೀನಲ್ಲ, ಹಾಗಾಗಿ ಆಯ್ತು ಒಗದು ಹಾಕಂತದ್ದು. ಮತ್ತು ಪುಡ್ಯಾಗ ತೋರ್ಸಿಟ್ಟು ಬಂದಿದ್ನೆ. ಹಂಗೆ ಬಂದು ನಾನು ಬೆಟ್ಟೆನೇ ಆಗಿದ್ದಿಲ್ಲಲ್ಲ, ಹಂಗೆ ಮಾತಾಡ್ಸ್ಕೊಂಡು ಹೋದ್ರಾತಂತ ಬಂದ್ವ. ಇತ್ತಾಗರ ಬಾ, ಕೆಟ್ಟ ಬಿಸಿಲ ಹೊಡಿತೈತಿ, ತಕೊಂಡ್ರು ಬಾ ಆಯ್ತಾಗ ನೆಳಗ. ಅಲ್ಲ ಕಮ್ಲಕ್ಕ, ನಿನ್ನೇನ ನೀರಿನ ಸಂಬಂಧ ಜಗಳ ಆಗತ್ತಂತಲ್ಲ ಇವ. ಹಂಗೆ ಇರುತ್ತೆ ಬಿಡ, ಏನು ಮಾಡೋದು. ಹಂಗೆ ನೀರಿನ ಸಂಬಂಧ ಒಂದಿಟ್ಟಿಕ್ಕಿ ಊರಿಗೆ ಹೊಕ್ಕಿ ನೀರು ತುಂಬಿಕೊಡು ಅಂತಂದ್ಲ. ಏನೊಂದು 4 ಮಂದಿ ಹಿಂದಿತ್ತವ ತುಂಬಿಕೊಳ್ಳೋದಂತ. ಸುಮ್ಮನೆ ನೀರು ತುಂಬ್ಕೊಂಡಿದ್ರೆ ಮುಗ್ದ ಹೊಕ್ಕಿತ್ತ. ಆಕಿ ಹಂಗಾರೆ ನೀ ಬಡ ಬಡ ತುಂಬ್ಕೊ ಅಂತಂದು ಹೇಳೋದಕ್ಕನ ಆಕಿ ಮೀನಾಕ್ಷಿ ತಂಬಾಯಲ್ಲಿ ತುಂಬಿಕೊಡ್ತೇನೆ, ಅವ್ರು ಹಿಂದೆ ಆಮೇಲೆ ತುಂಬ್ಕೊತಾರಂತಂದ್ಲ. ಅಷ್ಟಕ್ಕೆ ಅದು ಗಿರ್ಜಿಗೆ ಒಟ್ಟು ರಶ್ಮಿಗೆ ಮೀನಾಕ್ಷಿ ಕೊಟ್ಟು ಜಗಳ ಆತ ಅಷ್ಟೇ. ಹಂಗೆ ಬಗೆಹರಿತಾಗ ಮತ್ತೆ ಇರೋದವ. ಹಂಗೆ ಏನು ಮಾಡೋದು, ಉಣ್ಯಾಗಂದಲ್ಲಿ ಜಗಳ ಇರೋದ. ಮಾತು ಚಲೋ ಒಮ್ಮೆ ಮಾತಾಡ್ತೇವೆ ಬಿಡೋದು, ಹಂಗೆ ಇರೋದಲ್ಲ. ಗಿರ್ಜಿ ಒಂದು ಈಟು ಉಸಲು ಹೊಡೋದಿಲ್ಲ ನೋಡು. ಎಲ್ಲ ಬಂದು ಹೇಳುವಕ್ಕೆ ಇತ್ತ ಯಾಕ ನಾವು ಹಾಕಂಬ್ಲಕ್ಕ. ನನ್ನ ಒಟ್ಟು ಚಂತಂಕ ಹಚ್ಕೊಳವಲ್ಲ ಗಿರ್ಜಿ. ಮಾತಾಡಬೇಕಂತಂದು ಮಾತಾಡ್ತಾ ಅಷ್ಟೆ. ಹಂಗೇನ ಮಾಡೋದಿಲ್ಲಕ್ಕಿ. ನೀನ ಕಾಣ್ಲಾರ್ದಾಗ ಯಾಕೆ ಪಾರ್ವತಿ ಬಂದೇ ಇಲ್ಲಿ ನೋಡ್ಕಂಡೆ ಇಲ್ಲಿ ನೋಡಿ ಪಾರಕ್ಕಂತ. ಹಂಗೇನಿಲ್ಲ, ಅದು ಕೆಲಸದ್ದು. ಅವ್ರ ಮನ್ಯಾಗ ಅವ್ರ ಅತ್ತಿ ಪತ್ತಿ ಹಂಗೆ ಜಗಳ ಆಡ್ತಿರ್ತಾವಲ್ಲ, ಹಾಗಾಗಿ ಸಿಡಿಮಿಡಿ ಹಾಯ್ತೈತಿ. ಅಂದ್ರೂ ಇಲ್ಲ ಕಮ್ಲಕ್ಕ. ಯಾಕೆ ನಾವು ಮೊನ್ನೆ ನಾನು ಆಕಿ ಖರ್ಚಿಕಾಯಿ ಇದನ್ನು ಮಾಡಕ್ಕೆ ಹೇಳಿದಾಗ ಬರಲಿಲ್ಲ. ಅವ್ರ ನೆಗೆನಿ ಮನೆಗೆ ಹೋದ್ನಲ್ಲ, ಹಾಗಾಗಿ ಸಿಟ್ಟು ಬಂದಿರ್ಬೇಕು ಗಿರ್ಜಿಗೆ. ಏನಾಯ್ತು ಬಿಡು, ಮತ್ತು ನಾವು ಮಾಡೇವೆ. ಮತ್ತು ಅಕ್ಕಿ ಕರೆದ್ಲ, ಮತ್ತು ಅಲ್ಲಿ ಬಿಡುವಂಗಿಲ್ಲ. ಹೋಗಿ ಮಾಡಿ ಬಿಡು, ಏನಾಯ್ತು? ನಿನಗೆ ಯಾರು ಹೇಳಿದ್ರು ನೀರಿನ ಜಗಳ ಆತಂತ? ಗಿರ್ಜಿ ಯಾರ ನೆಗೆನಿನೇ ಹೇಳಿದ್ಲು. ಆಕಿ ರಶ್ಮಿ ಆಕಿಗನ ಗೆಳ್ತಾನೆ ಆಕಿ ಅವ್ರ ಮನೆಗೆ ಹೋಗಿ ಅಂದ್ಲಂತ. ಗಿರ್ಜಿ ಹಿಂಗೆ ಮಾಡಿದ್ಲು ಹಿಂಗೆ ಆತು ಅಂತಂದು ಹೇಳಿದ್ಲಂತ. ಹಂಗಾಗಿ ಅಯ್ಯ ಆಕಿ ಒಂದು ಮಾತಾಡಿ ಹಂಗೆ ಅವ್ರದ್ದು ಇರೋದಲ್ಲ. ಹೋಲ್ ಬಿಡು. ಮತ್ತು ರಶ್ಮಿ ಹೋಗಿ ಅವ್ರ ನೆಗನಿ ಮನ್ಯಾಗ ಹೇಳ ಅಂತಂದು ಏನು ಕೇಳ್ಬೇಡ ಸುಳ್ಳ. ಮತ್ತು ಅವ್ರಿಗೆ ಮೊದಲ ಮಾತಿಲ್ಲ, ಸುಳ್ಳ ಎದಕ್ಕೆ ಬೇಕು? ಸುಮ್ಮನೆ ಇದ್ದು ಬಿಡು. ಮತ್ತು ಹೋಗಿ ಆಟಕ್ಕೆ ಮತ್ತದೊಂದು ದೊಡ್ಡ ಜಗಳ ಆದಿತ್ತು. ಹೌದಾ ಕಮ್ಲಕ್ಕ, ಉದ್ದು ಕೊಟ್ಟು ಬಾರ್ಸ ತೊಗೊಳೋದಾಗಿತ್ತು. ಯಾವ ಎಲ್ಲಿದು? ನಾ ಏನು ಹೇಳಕ್ಕೆ ಹೋಗೋದಿಲ್ವ ಗಿರ್ಜಿ ಮುಂದೆ. ಎಂದಲ್ಲೇ ಇರೋದ ಬಿಡ, ಯಾರ ಮನೆಯಾಗ ಇರೋಂಗಿಲ್ಲ. ಮನಸ್ತಾಪ ಎಲ್ಲರ ಮನ್ಯಾಗ ಬರೋದುಂಟ. ಅದನ್ನ ದೊಡ್ಡದು ಮಾಡ್ಕೊಂತ ಹೋದ್ರೆ ಎಲ್ಲಿದು ಸುಮ್ಮನೆ. ಮತ್ತು ಅವ್ರವ್ರ ನಡು ಅವ್ರ ಮನಸ್ಸಿನಾಗ ಏನೈತಿ ಭಿನ್ನಾಭಿಪ್ರಾಯ ಯಾರಿಗೆ ಗೊತ್ತು, ಹೌದಿಲ್ಲ? ಗಿರ್ಜಿ ತಡ ಮಾತಾಡ್ತಾ ಅನ್ನೋದಷ್ಟೇ. ಆದ್ರೇನು ಹಚ್ಕೊಂಡ್ಲಂತಕಿನಂತ ಒಳ್ಳೆಕ ಯಾರು ಇಲ್ಲ. ಪಾಪ ಜಗ್ ಹಚ್ಕೊಂತದ. ಅವ್ರು ಹಂಗೆ ಮಾಡ್ಬಿಡ್ದು ಬಿಡ. ಮನೆಯನ್ನ ರಾಗಿ ಹಚ್ಕೋಬೇಕಾ, ಮತ್ತು ಅವ್ರ ಅತ್ತಿನ ಕರಿ ತಾಳಕಿನ ಹಚ್ಕೊಳ್ಳೋದ್ರ ಮಸ್ತ್ ಇಟ್ಟು ಬರ್ತೈತೆ ಆಕಿಗೆ. ಹ್ಞೂ ಕಮಲಕ್ಕ, ಹೌದು. ಏನು ಹೇಳಕ್ಕೆ ಹೋಗ್ಬೇಡ. ಅವ್ರ ನೆಗೆನ ಹೇಳ ಅಂತೇಳಿ ಸುಮ್ಮನೆ ಇದ್ದು ಬಿಡ. ಆಕಿನ ಆಗ್ಲಿಕ್ಕೆ ಇದ್ರೆ ಹೇಳು ಸುಮ್ಮನೆ. ಮತ್ತು ಆಕಿಗೆ ಮೊದಲು ಸಜ್ಜಿಲ್ಲ, ಮತ್ತು ಜಗಾಡ್ಕೊಂತ ಕುಂತ್ಕಿಂತವೆ ಎರಡು ಸುಳ್ಳ. ಎಲ್ಲಿದು ಯವ್ವ ಕಮಲಕ್ಕ? ನಾನು ಹೇಳಕ್ಕೆ ಹೋಗೋದಿಲ್ವ ಯವ್ವ. ಎಲ್ಲಿದೆ ನನ್ನ ಗಂಡನ? ಏನಿಲ್ಲ. ಮತ್ತು ಇದನ್ನ ಮಾಡ್ತಾನೆ, ನಾನು ಕುತ್ತಿಗೆ ಹೆಚ್ಚಕ್ತಾನವ ಯವ್ವ. ಎಲ್ಲಿದು ಅಲ್ವ ಯವ್ವ? ನಾನು ಅರ್ಲ್ಯಾ ಕಮಲಕ್ಕ ಹೋಗ್ತೀನಿ, ಕೆಲಸ ಐತಿ. ಹಂಗೆ ಬಂದಿದ್ನೆ, ಹೋಗ್ತೀನಿ ತಗೋ. ಒಳಗೆ ನಂದು ಬಾಂಡೆ ತಿಕ್ಕುದಾತ್. ಬಾ ಮಜ್ಜಿಗೆ ಮಾಡ್ತೀನಿ, ಬಾ ಬಿಸಿಲು ಐತಿ ಕುಡಿದು ಹೋಗಿ ಅಂತ. ಒಲ್ ಬಿಡವ ಕಮಲಕ್ಕ, ಹೋಗ್ತೀನಿ ಮತ್ತೆ ಬರ್ತೇನೆ ತಗೋ. ಬರ ಏನು ಕೆಲಸ ಆಗೈತಂತಿ? ಬಾ ಏನು ಮಾಡ್ತಿ? ಜೋಳ ಹಸನ್ ಮಾಡಿಟ್ಟೇನೆ, ಗಿರ್ನಿಗೆ ಹೋಗ್ಬೇಕ ಕಮ್ಲಕ್ಕ. ಮತ್ತು ಅದು ಕದ ಬಡ್ಕೊಂಡು ಹೋತಂದು 2 ದಿನಗಟ್ಲೆ ತೆಗೆದಿಯಲ್ಲ ಗಿರ್ನಿ ಅವ. ಹೋಗಿ ಬರ್ತೇನೆ ತಗೋ, ಮತ್ತೆ ಬರ್ತೇನೆ ತಗೋ. ಬಂದೇ ಇಲ್ವಾ ನಮ್ಮ ಮನೆ ಕಡೆ? ಬಾ ಕಮ್ಲಕ್ಕ, ಅಡ್ಡಾಡ್ಕೊಂತ ಕೆಲಸ ಆತಂದ್ರೆ. ಯಾವಾಗರಷ್ಟೇ ಕೆಲಸ ಇರೋದಿಲ್ಲ ಪಾರ್ವತಿ, ದಿನ ಜಗ್ಗಿರ್ತದೆ ಕೆಲಸ ನಮ್ಮದು. ಬರ್ತೇನೆ ತಗೋತ ಗಿರ್ನಿಗೆ ಪರ್ನಿಗೆ ಹಾದ್ನಿ ಅಂದ್ರೆ ನಿಮ್ಮ ಮನೆ ಅಂತ ಹಾದು ಹೋಗ್ಬೇಕಲ್ಲ. ಬರ್ತೇನೆ ತಗೋ ಕಮ್ಲಕ್ಕ. ಹಂಗ ನಾನು ಹೋಗ್ತೀನಿ ತೋರೋ, ಕೆಲಸ ಐತಿ. ಬಾ ಅಂದ್ರೆ ಬರುವಲ್ಲಿ. ಆತೋವ ಬಾ, ಮತ್ತು ಕೆಲಸ ಇದ್ದಾಗ ಮುಗಿಸ್ಕೊಂಡು ಬಾ. ಕಮ್ಲಕ್ಕ ಬರ್ತೇನೆ. ಟೀ ಕಡದೈತಿ ಅಂತೇಳಿ ಅಕ್ಕನ ಕರಿತೀನಿ. ಮಜ್ಜಿಗೆರ ಕುಡಿ, ನೀನು ತಂಪಕತಿ. ಕೆಟ್ಟ ಬಿಸಿಲೈತಿ. ಪಾಪಕ್ಕಿನ್ನೂ ಬಿಸಿಲ ಬಾಂಡೆ ತಿಕ್ಕೋತ ಕುಂತಿದ್ಲು. ಬಾಂಡೆ ತಿಕ್ಕೋದ ಆತೇನ ಅಕ್ಕ? ಬಂದೇವನಿಲ್ಲ, ಬಂದೆ. ಮೇವ್ ಹೋಗ್ಯಾಕತ್ತೀನಿ ತಡೆಯೋ ದನಕ್ಕೆ ಬಂದೆ. ಟೀ ಕಡದಿಟ್ಟಿದ್ನಕ್ಕ, ಅದಕ್ಕೆ ಕುಡಿದ್ರಾತ ಅಂತ ಹೇಳಿ ಕರದ್ನಕ್ಕ. ಹಾಕೊಡ್ಲ್ಯಾಕ ಬಾಂಡೆದ ತಿಕ್ಕೋದಾತನಕ್ಕ. ಆ ಮಜ್ಜಿಗೆ ಕಡದು ಚಲೋ ಮಾಡಿದ್ ಬಿಡು. ನಾನೇ ಈಗ ಮಾಡ್ಬೇಕಂತಂದು ಒಳ ಬರಾಕತ್ತಿದ್ ನೋಡಕ. ನೀಲ ಎಂಥ ಬಿಸಿಲೈತವ ಯವ್ವ. ಬಾಂಡೆ ಇಲ್ಲೇ ಇಟ್ಟೇನಿ, ನೀರು ಬಸಾಕ್ ಬುಟ್ಟಾಗ, ತೂತಿನ ಬುಟ್ಟಾಗ ದಬ್ಬಾಕಿಟ್ಟೇನಿ. ಒಟ್ಟು ಬಸಿಲ್ಲ ನೀರು, ಆಮೇಲೆ ತರಾಕ್ ಬರ್ತೈತೆ ಒಳಗೆ.
ಇರ್ಲಿ ಹೇಳಕ್ಕ ಅಲ್ಲೇ ನೀರು ಪೂರ ಬಸಿಲಕ್ಕ ಆಮೇಲೆ ಚಟ್ಟಿ ದಬ್ಬಕ್ಕೆ ಬರ್ತೈತಿ ಮತ್ತು ನೀರು ಇದ್ವು ಅಂದ್ರೆ ಪೇಪರ್ ಹಾಕಿರ್ತೀವಲ್ಲ ತೊಯ್ದು ಬಿಡ್ತಾವು. ಇರ್ಲಿ ಹೇಳಕ್ಕ ನಾ ಹಿಂದಗಡೆ ಬಾಂಡೆ ದಬ್ಬಕ್ಕೆ ಮುಂದೆ ತೊಂಬರ್ತೇನಕ್ಕ ಒಳಗೆ. ಪಾರ್ವತಿ ಬಂದಿದ್ಲಾ ಹಂಗೆ ಬಾಂಡೆ ತಿಕ್ಕೋ ಅಂತ ಕಿಟ್ಟತಿ ಮಾತಾಡತ್ತಿದ್ ನೋಡು. ಹೌದನಕ್ಕ ಒಳಗೆ ಕರಿಬೇಕಿಲ್ಲಕ್ಕ. ಕರದ್ ನಿಮ್ಮ ಅವಲ್ಲ ಅಂತಂದ್ಲ. ಆಕಿಗೆ ನಿನ್ನೆ ನೀರಿಂದ ಜಗಳಾಡ್ಯಾವಲ್ಲ ಇವು ಗಿರ್ಜಿ ರಶ್ಮಿ ಮೀನಾಕ್ಷಿ ಅದನ್ನ ಓದ ಆಕಿ ರಶ್ಮಿ ಗಿರ್ಜಾವರ್ನೆಗೆ ನಿಮ್ಮ ಮುಂದೆ ಹೇಳ್ಯಾ ಅಂತ. ಅವು ಅಕ್ಕಿಗೆ ಇಕ್ಕಿ ಹೇಳ್ಯಾ ಅಂತ ಗಿರ್ಜಾವರ್ನೆಗೆ ನೀ ಪಾರ್ವತಿಗೆ. ಹಾಗಾಗಿ ಕೇಳಾಕಂತ ಬಂದಿದ್ಲಾ. ಇಷ್ಟಕ್ಕೆ ಮುಗಿಸ್ಬಾ ಸುಮ್ಮನೆ ಎಲ್ಲಿದ್ದು ಅವ್ರಿಗೆ ಮೊದಲ ಮನಸ್ಸು ಅವರು ಮೊದಲು ಮಾತಾಡೋದಿಲ್ಲ. ಸುಮ್ಮನೆ ಓದ್ ಮತ್ತು ಉದ್ದು ಕೊಟ್ಟು ಪಾರ್ಸಲ್ ತೊಗೊಳೋದು ಬೇಡ. ಸುಮ್ಮನೆ ಇದು ಬಿಡು ಗೊತ್ತಿಲ್ಲದಂಗೆ ಅಂತ ಹೇಳಿ ನಾನು ಕರ ಇಲ್ಲ ಅದು ಅಷ್ಟ ಬಿಡುವಾಕ ಮತ್ತು ನಮ್ಮ ಮೇಲೆ ಬಂದಿತ್ತು. ಸುಮ್ಮನೆ ಹೋಗಿ ಕೇಳ್ಬೇಡ ಅಂತ ಹೇಳಿ ಚಲೋ ಮಾಡಿದ್ ಬಿಡಕ್ಕ. ಅಷ್ಟವಯವ ನಮ್ಮ ಮನೆ ಗಂಡು ಮಕ್ಳು ಮತ್ತು ನಾವೆಲ್ಲಿ ಬೈಸ್ಕೊಳಕ್ಕೆ ಹೋಗೋನು. ಹ್ಞೂ ಅಕ್ಕ ಸುಮ್ಮನೆ ಬೈತಾರ ಗಂಡು ಮಕ್ಳು ನಿಮ್ಗೆ ಎದಕ್ಕೆ ಬೇಕು ಸುಮ್ಮನೆ ಇರಂಗಿಲ್ಲ ಅಂತಂದು ಹೌದು ಬಿಡಕ್ಕ ಮತ್ತು ಬೇಯಿಸ್ಕೊಳ್ಳೋದು ಹಂಗೆ ನಾವು ಯಾರ್ದು ಮಾತಾಡೋದಿಲ್ಲ ಅಕ್ಕ. ನಮ್ಮ ಮನ್ಯಾಗ ಏನು ಹಂಗೆ ಬೇಯಂಗಿಲ್ಲ. ಸುಮ್ಮನೆ ಮತ್ತೆ ಬೇಯಿಸ್ಕೊಳ್ಳೋದು ಬೇಡ ಅಂತ ಅಷ್ಟೇ ಅಕ್ಕ. ಅಷ್ಟವಯವ ಎಲ್ಲಿದು ಬೈಲಿ ಬಿಡ್ಲಿ ನೀಲ ಸುಮ್ಮನೆ ನಮ್ಮ ಹುಷಾರ್ದ ನಾವು ಇರೋದು ಚಲೋ. ಅವು ಏನೋ ಅಂತಾರೆ ಮತ್ತು ಕಡ್ಡು ಗುಡ್ಡಾಕತ್ತೆ ಸುಳ್ಳ ಎಲ್ಲಿದು ಅಕ್ಕ ತಗೋಕ್ಕ ಮಜ್ಜಿಗೆ. ಚಲೋ ಹಾಕಿ ನೋಡು ಮಸಾಲೆ ಮಜ್ಜಿಗೆ ನೀವು. ಹ್ಞೂ ಅಕ್ಕ ಏನು ಮಸಾಲೆ ಹಾಕಿನಕ್ಕ ಜೀರಿಗೆ ಅರದ ಹಾಕಿನಕ್ಕ ಒಂಚೂರು ಉಪ್ಪು ಕೊತ್ತಂಬರಿ ಒಂದಿಟ್ಟು ಜಜ್ಜಿ ಹಾಕಿನಕ್ಕ ಮೇಲೆ ಚಲೋ ಆಗೈತವ ಎಂತ ಚಲೋ ಆಗೈತೆ ನೋಡು. ಜೀರಿಗೆ ಪುಡಿ ಹಾಕಿದ್ರೆ ಜೀರ್ಣಕ್ರಿಯೇನು ಚಲೋ ಆಕತಿ ಹೊಟ್ಟೆ ಸಾಪ್ ಆಕತಿ. ಉಂಡ ಮ್ಯಾಗ ಕುಡಿಬೇಕು ಒಟ್ಟು. ಜಾಸ್ತಿ ಬಂತಲ್ಲಕ್ಕ ಊಟ ಏಟು ಮಾಡ್ತೀವಿ ನಮ್ಮ ಮಜ್ಜಿಗೆನ ಕುಡಿದ ಜಾಸ್ತಿ ಆಕತ್ತಕ್ಕ. ಯವ್ವ ಬಿಸಿಲಿನ ಇದಕ್ಕೆ ಊಟನ ಹೋಗೋದಿಲ್ಲ. ಮಜ್ಜಿಗೆ ಕುಡಿದು ಕುಂದ್ರೋದು ಭಾಳ ಚಲೋ ಅದಿ ಬಿಸಿಲಾಗ. ವಿಜಯಕರ್ ಕೆಲಸ ಕರೆದು ಕೊಡ್ಬೇಕಕ್ಕ ಮಜ್ಜಿಗೆ ಭಾಳ ಮಾಡಿ ನಾನು. ಎಲ್ಲೈತೆ ಏನದು ಗಿರ್ಜಿ ಏನಾರ ಎಲ್ಲ ರೇಷನ್ ಗೀಷನ್ ತರಕ್ಕೆ ಹೋಗ್ಯಾಳ ಏನು ನೋಡೋಣ ತಡಿ. ಬಂದ್ಲಂದ್ರೆ ಬಾಯಿ ಮುಚ್ಚಿಡ ಆಕೆ ಬಂದ್ಲಂದ್ರೆ ಕರೆದು ಕೊಡಕ್ಕೆ ಬರ್ತೈತಿ. ಚಲೋ ಆಗ್ಯಾವ ಮಸ್ತಾಗ ನೋಡಿ ಮಜ್ಜಿಗೆ ತಂಪನ ಸತ್ವ. ಇವ ಬಿಸಿಲಾಗ ಬಾಂಡೆ ತಿಕ್ಕೊಂಬಂದೆಲ್ಲ ಇವ ಕಣ್ಣಂಗ್ರ ಮಂದಿ ಆಗತ್ತಿದ್ದು ನೋಡ್ನಿಲ್ಲ ಎಂಥ ಬಿಸಿಲೈತೆ ಅವ ಇನ್ನೂ ಈಗ. ಕೆಟ್ಟ ಬಿಸಿಲೈತೆ ಬಿಡಕ್ಕ ರಣ ಅಂತೈತಿ. ಕೆಟ್ಟ ಬಿಸಿಲಾಗ ಹೋಗಕವಲ್ದಾಕತ್ ನೋಡಿ ಎಲ್ಲಿ ತನ್ನ ಮನ್ಯಾಗ ಇರ್ಬೇಕು ಅನ್ಸತ್ ನೋಡುವ ಇವ ಬಿಸಿಲಿತ್ತಲ್ರಿ. ಹಂಗಾಗಿ ನಮ್ಮ ತಂಗಿ ನೀಲ ಮಜ್ಜಿಗೆ ಮಾಡಿದ್ಲ ಮಜ್ಜಿಗೆ ಕುಡಿಯಕತ್ತೀವ್ರಿ. ನೀವು ಬರ್ರಿ ಮಜ್ಜಿಗೆ ಕುಡಿಯಾಕ. ಇವತ್ತಿನ ಕತೆ ಸಂಕ್ಷಿಪ್ತ ಮಾಡೇನ್ರಿ. ಹೆಂಗಿತ್ತು ಕಮೆಂಟ್ ಮೂಲಕ ತಿಳಿಸ್ರಿ. ದಿನನಿತ್ಯ ಈಗ ಹಳ್ಳಿ ಜೀವನದಾಗ ನಾವು ಮತ್ತೆ ಇದೇ ರೀತಿಯ ಕೆಲಸ ಇರ್ತೈತಲ್ರಿ. ಹಾಗಾಗಿ ಅದ ಕತೆಗಳನ್ನು ಹಾಕಿನಿರಿ. ಯಾರೆಲ್ಲ ನಮ್ಮ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕಮಲಕನಮ್ಮನ ಕತೆ ರೇಖಾ ಯುಕೆ ಸ್ಟೋರಿಗೆ ಸಪೋರ್ಟ್ ಮಾಡಿರಿ. ಇವತ್ತಿನ ಕತೆ ಹೆಂಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಮತ್ತು ಯಾವ ಎಂಥ ಕತೆಗಳನ್ನು ಹಾಕಬೇಕಂತಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಾವು ಅದೇ ರೀತಿ ಮಾಡೋಕೆ ಪ್ರಯತ್ನ ಮಾಡ್ತೀವಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ರೀ.